ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ಟೆಕ್ನಾಲಜಿ ಅನ್ನೋದು ಯಾವ ರೀತಿ ಮನುಷ್ಯನ ಹಾಳು ಮಾಡ್ಬೋದು, ಇಲ್ಲ ಅವನ್ನ ಬೆಸ್ಟಾಗೂ ಮಾಡ್ಬೋದು, ಬೆಸ್ಟಲ್ಲಿ ಬೆಸ್ಟು ಅಂಥದ್ದು ಒಂದು ಸ್ಯಾಮ್ಸಂಗ್ ಅವ್ರು ಕಂಡುಹಿಡಿದಿರುವಂಥ ಈ ಬ್ಯಾಲಿ ಅನ್ನೋ ರೋಬೋಟು. ಅದನ್ನ ಬಿಟ್ಟು ಇನ್ನೊಂದು ಟೆಕ್ನಾಲಜಿ ಮನುಷ್ಯನ ನಾಶ ಮಾಡುವಂಥ ಟೆಕ್ನಾಲಜಿ, ಅದು ಕೂಡ ಡ್ರೋನ್ ವೆಪನರಿ. ಎರಡನ್ನೂ ತೋರಿಸ್ತಾ ಇದ್ದೀನಿ, ನೋಡಿ ನೀವು. It allows you to separate the bad guys from the good. It's a big deal. But we have something much bigger. Your kids probably have one of these, right? Not quite. Hell of a pilot? No. That skill is all AI. It's flying itself. Its processor can react 100 times faster than a human. The stochastic motion is an anti-sniper feature. Just like any mobile device these days, it has cameras and sensors, and just like your phones and social media apps, it does facial recognition. Inside here is 3 grams of shaped explosive. This is how it works. Did you see that? That little bang is enough to penetrate the skull and destroy the contents. They used to say guns don't kill people. People do. Well, people don't. They get emotional, disobey orders, aim high. Let's watch the weapons make the decisions. Now, trust me, these were all bad guys. Now, that is an airstrike of surgical precision. It's one of a range of products. Trained as a team, they can penetrate buildings, cars, trains, evade people, bullets, pretty much any countermeasure. They cannot be stopped. Now, I said this was big. Why? Because we are thinking big. Watch. A $25 million order now buys this. Enough to kill half a city. The bad half. Nuclear is obsolete. Take out your entire enemy, virtually risk-free. Just characterize him, release the swarm, and rest easy. Dumb weapons drop where you point them. Smart weapons consume data. When you can find your enemy using data, even by a hashtag, you can target an evil ideology right
where it starts. ಈ ಡ್ರೋನ್ ವೆಪನರಿ ಅನ್ನೋದು ಯಾವ ತರ ಇದೆ ಅನ್ನೋದನ್ನ ಇವ್ರು ಎಕ್ಸ್ಪ್ಲೇನ್ ಮಾಡೋದು ಕಂಪ್ಲೀಟ್ ಆಗಿ. ಅದರಲ್ಲಿ ಏನು ಅಂದ್ರೆ ಈ ಡ್ರೋನ್ ವೆಪನರಿನ AI ಡಿಸೈನ್ ಇಂದ ಮಾಡಿರುವಂತದ್ದು. ಇದನ್ನ ಯಾರು ಕೂಡ ಕ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಮನುಷ್ಯನ 100 ಪಟ್ಟು ಫಾಸ್ಟ್ ಆಗಿ ಇದು ಆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡ್ಬಿಟ್ಟು ಇದನ್ನ ಬಿಟ್ಬಿಟ್ರೆ ಆ ಮನುಷ್ಯನ ಹುಡ್ಕೊಂಡೋಗಿ ಇದು ಕೊಲ್ಲುತ್ತೆ. ನಾವೀಗ ಅಟಾಮಿಕ್ ಬಾಂಬ್ ಡ್ರಾಪ್ ಮಾಡಿ ಕೊಲ್ತಾ ಇದ್ವಿ, ಇನ್ನು ಬೇರೆ ಬೇರೆ ಇದನ್ನೆಲ್ಲ ಬಳಸ್ಕೊಂಡು ಏನೇನೋ ಮಾಡ್ತಾ ಇದ್ವಲ್ಲ, ಅಂತ ಕೆಲಸ ಈ ರೋಬೋಟೇ ಮಾಡುತ್ತೆ. AI ಮಾಡಿಫೈಡ್ ರೋಬೋಟ್, ಅದನ್ನ ಅವ್ರು ಕರೆದಿರೋದು ಸ್ಮಾರ್ಟ್ ರೋಬೋಟ್ ಅಂತಾನೆ ಕರೀತಾರೆ. ಡ್ರೋನ್ ವೆಪನರಿ ಅಂತ ಸಿಸ್ಟಮ್ ಅಲ್ಲಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಇದೇನು ಅಂದ್ರೆ ಈ ಸಣ್ಣ ರೋಬೋಟ್ ಹೆಚ್ಚೆಚ್ಚು ಅಂದ್ರೆ 2 ಇಂಚ್ ಇರುವಂತ ರೋಬೋಟ್ ಮನುಷ್ಯನ ಕೊಲ್ಲಬಹುದು ಅಂತ ಟೆಕ್ನಾಲಜಿ ಇದರಲ್ಲಿದೆ. ಇದರಲ್ಲಿ ಫೇಸ್ ರೆಕಗ್ನಿಷನ್ ಇದೆ, ಇನ್ನ ಕ್ಯಾಮ್ರಾಸ್ ಇದೆ, ಪ್ಲಸ್ ಬಾಂಬ್ ಕೂಡ ಇದೆ. ಆ ಬಾಂಬ್ ಯಾವ ತರ ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನು ತೋರಿಸ್ತಾರೆ ನೋಡಿ. ಹೋಗಿ ಕರೆಕ್ಟಾಗಿ ನಾವು ಯಾವ ವ್ಯಕ್ತಿನ ಅದರಲ್ಲಿ ಹಾಕಿ ಬಿಟ್ಟಿರ್ತೀವಿ. ಈಗ ನಾರ್ಮಲ್ ಆಗಿ ಚೈನಾದಲ್ಲಿ ಒಂದು ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿದ್ದಾರೆ. ರಸ್ತೆನಲ್ಲಿ ಯಾರು ತಪ್ಪು ಕೆಲಸ ಮಾಡ್ತಾರೆ, ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅಂತವ್ರ ಫೋಟೋಗಳನ್ನ ಈ ಸಿಸ್ಟಮ್ ಅಲ್ಲಿ ಹಾಕೊಡ್ಬೋದು. ಈಗ ಯಾರೋ ಒಬ್ರು ಟಾರ್ಗೆಟ್ ಆಗಿರ್ತಾರೆ, ಯಾರೋ ಒಬ್ಬ ಗ್ಯಾಂಗ್ಸ್ಟರ್ ಇರ್ತಾನೆ, ಇಲ್ಲ ಯಾರೋ ಒಬ್ಬ ಉಗ್ರಗಾಮಿ ಇರ್ತಾನೆ, ಅಂತವನ್ನ ಈಸಿಯಾಗಿ ಹುಡ್ಕೊಂಡೋಗಿ ಕೊಲ್ಬೇಕು ಅಂತ ಇಲ್ಲ. ಇದರಲ್ಲಿ ಅವನ ಫೋಟೋ ಫೇಸ್ ರೆಕಗ್ನಿಷನ್ ಹಾಕ್ಬಿಟ್ಬಿಟ್ರೆ ಸಾಕು, ಅದೇ ಹುಡ್ಕೊಂಡೋಗಿ ಕೊಲ್ಲುತ್ತೆ. ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಕಳ್ತನ ಮಾಡೋದಕ್ಕೆ ಹೋದ್ರು ಅಂಥವ್ರನ್ನ ಅಟ್ಯಾಕ್ ಮಾಡಿ ಆ ಡ್ರೋನ್ ರೋಬೋಟ್ಗಳು, ಸಣ್ಣ ರೋಬೋಟ್ಗಳು ಸಾಯಿಸುತ್ತೆ. ಅಂತ ಟೆಕ್ನಾಲಜಿನ ಆಲ್ರೆಡಿ ಇವರು ಕಂಡುಹಿಡಿದಿದ್ದಾರೆ. ಇದು ಮನುಷ್ಯನ ಉದ್ಧಾರ ಮಾಡುತ್ತೋ ಹಾಳು ಮಾಡುತ್ತೋ, ಬಟ್ ಆದ್ರೆ ಇದು ಎಷ್ಟು ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ ಕಂಡುಹಿಡಿತಾ ಇದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಗೋಡೆಗಳನ್ನ ಹೊಡೆದು ಅದರೊಳಗಡೆ ಹೋಗಿ ಅಲ್ಲಿರುವಂತ ಜನರನ್ನ ಸಾಯಿಸ್ಬೋದು. ಇನ್ನ ಎಂತ ಕ್ರಿಟಿಕಲ್ ಸಿಚುವೇಶನ್ ಇದ್ರು ಈ ರೋಬೋಟ್ಗಳನ್ನ ಬಳಸಿ ಏನ ಬೇಕಾದ್ರೂ ನಾಶ ಮಾಡಬಹುದು. ಅಟಾಮಿಕ್ ಬಾಂಬ್ ಹಾಕಿ ನಾಶ ಮಾಡ್ತಾ ಇದ್ದಂತ ಕಾಲ ಆಗಿತ್ತು. ಆದ್ರೆ ಈಗಿರುವಂತ ಕಾಲ ಈ ಸಣ್ಣ ರೋಬೋಟ್, ಟೈನಿ ರೋಬೋಟ್, 2 ಇಂಚ್ ಇರುವಂತ ಒಂದು ರೋಬೋಟ್ ಮನುಷ್ಯನ ಸಾಯಿಸುತ್ತೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸುಮಾರು ಸಾವಿರಾರು ಕೋಟಿ ಬಿಸ್ನೆಸ್ ಇದರಿಂದ ಅವ್ರು ಮಾಡ್ತಾ ಇದ್ದಾರೆ. ಈ ಟೈನಿ AI ರೋಬೋಟ್ ಫ್ಯೂಚರ್ ಅಲ್ಲಿ ಇದನ್ನ ಯಾರು ಬೇಕಾದ್ರೂ ಬೈ ಮಾಡ್ಬೋದು ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಇದನ್ನ ಬೈ ಮಾಡಿದವರು ಅದ್ರಲ್ಲಿ ಪ್ರೋಗ್ರಾಮ್ ಮಾಡ್ಬಿಡ್ಬೋದು, ನಾವು ಇಂಥ ವ್ಯಕ್ತಿನ ಸಾಯಿಸ್ಬೇಕು ಅಂತ. ಎಕ್ಸ್ಪ್ಲೋಸಿವ್ ಅದ್ರಲ್ಲಿ ಇರೋದಿಲ್ಲ ಬಿಡಿ, ಬಟ್ ಎಕ್ಸ್ಪ್ಲೋಸಿವ್ ಕೈಗೆ ಸಿಕ್ತು ಅಂದ್ರೆ ಮನುಷ್ಯನ ಲೈಫನ್ನ ಹಾಳು ಮಾಡುತ್ತೆ ಈ ಸ್ಮಾರ್ಟ್ ವೆಪನ್ಸ್ ಅನ್ನೋದು. ಸದ್ಯಕ್ಕೆ ಗೌರ್ಮೆಂಟ್ಗಳಲ್ಲಿ ಇದನ್ನ ಟ್ರಯಲ್ ವರ್ಷನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇದೇನಾದ್ರೂ ಫ್ಯೂಚರ್ ಅಲ್ಲಿ ಮನುಷ್ಯರನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇಲ್ಲ ಯಾರನ್ನಾದ್ರೂ ನಾಶ ಮಾಡೋದಕ್ಕೆ ಬಳಕೆ ಆಗೋದಕ್ಕೆ ಶುರು ಆಯ್ತು ಅಂದ್ರೆ ಯಾರು ಕೂಡ ಪ್ರಪಂಚನ ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಸ್ಯಾಮ್ಸಂಗ್ ಅವ್ರದ್ದು ತೋರಿಸಿದೆ ನಿಮಗೆ, ಬ್ಯಾಲಿ ಅನ್ನೋ ರೋಬೋಟ್ ಯಾವ ತರ ವರ್ಕ್ ಮಾಡ್ತಾ ಇದೆ ಅಂತ. ಅದು ಬಂದು ಮನುಷ್ಯನ ಉದ್ಧಾರ ಮಾಡೋದಕ್ಕೆ ಇಲ್ಲ ಮನುಷ್ಯನಿಗೆ ಈಸಿ ಮಾಡ್ಕೊಳ್ಳೋದಕ್ಕೆ ಕೆಲಸನ ಕಂಡುಹಿಡಿದಿರುವಂತ ರೋಬೋಟ್. ಆದ್ರೆ ಇಲ್ಲಿ ಈ ಸ್ಮಾರ್ಟ್ ಟೆಕ್ನಾಲಜಿ ಬಳಸ್ಕೊಂಡು ಮಾಡಿರುವಂತ ಈ ಡ್ರೋನು ಮನುಷ್ಯನ ನಾಶ ಮಾಡೋದಕ್ಕೆ, ಸೊಸೈಟಿನ ಹಾಳು ಮಾಡೋದಕ್ಕೆ, ಇಲ್ಲ ಬೇರೆ ಬೇರೆದಕ್ಕೆ ಏನೋ ಒಂದಕ್ಕೆ ಕೆಟ್ಟದನ್ನ ಮಾಡ್ತಾ ಇರೋರ್ನ ಹಾಳು ಮಾಡೋದಕ್ಕೆ ನಾವು ಈ ಡ್ರೋನ್ನ ಬಳಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೇಳೋದಕ್ಕಾಗೋದಿಲ್ಲ, ಅದೇ ಡ್ರೋನ್ ಕೆಟ್ಟವ್ರ ಕೈಗೆ ಸಿಕ್ಕಿದ್ರೆ ಅದು ನೆಕ್ಸ್ಟ್ ಯಾವ ರೀತಿ ಬೇಕಾದ್ರೂ ಬಳಕೆ ಆಗಬಹುದು. ಸಣ್ಣ ಮಕ್ಕಳು ಆಟ ಆಡೋ ರೀತಿ ಇದೆ ಆ ಡ್ರೋನು, ಅದು ಮನುಷ್ಯರನ್ನ ಬಲಿ ಪಡಿತಾ ಇದೆ. ಟಾರ್ಗೆಟ್ ಈಸಿಯಾಗಿ ಎಲ್ಲೋ ಕುತ್ಕೊಂಡು ಒಂದು 50 ಕಿಲೋಮೀಟರ್ ದೂರದಲ್ಲಿರುವಂಥ ಟಾರ್ಗೆಟ್ನ ಆ ಡ್ರೋನ್ ಇಂದ ನಾವು ನಾಶ ಮಾಡ್ಬೋದು. ಜಸ್ಟ್ ಫೇಸ್ ರೆಕಗ್ನಿಷನ್ ಕ್ಯಾಮ್ರಾ ಇದೆ, ಅದರಲ್ಲಿ ನಾವು ಈ ಫೇಸನ್ನ ಡಿಸ್ಟ್ರಾಯ್ ಮಾಡಬೇಕು ಅಂತ ಅದರಲ್ಲಿ ಒಂದು ಇನ್ಪುಟ್ ಕೊಟ್ರೆ ಸಾಕು, ಅದು ಹುಡುಕೊಂಡೋಗಿ ಅಂತ ಮನುಷ್ಯನ ಕೊಲ್ಲುತ್ತೆ. ಅಂತ ಟೆಕ್ನಾಲಜಿ ಇರುವಂತ ರೋಬೋಟ್ಗಳಿದು. ಇಂಥ ರೋಬೋಟ್ಗಳು ಅಡ್ವಾನ್ಸ್ ಟೆಕ್ನಾಲಜಿ ಬೇಕಾ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಆದರೂ ಕೂಡ ದುಡ್ಡುಗೋಸ್ಕರ ಕೆಲವೊಂದು ಕಂಪ್ನಿಗಳು ಇಂಥ ರೋಬೋಟ್ಗಳನ್ನ ಬೇರೆ ಬೇರೆ ಈ ತರದ ಮನುಷ್ಯನ ನಾಶ ಮಾಡುವಂತ ಎಷ್ಟೋ ಟೆಕ್ನಾಲಜಿಗಳನ್ನ ಕಂಡುಹಿಡಿತಾನೆ ಇದ್ದಾರೆ. ಇದರಿಂದ ಕೂಡ ಮನುಷ್ಯನ ಅಂತ್ಯ ಆಗಬಹುದು ಅಂತ ಎಷ್ಟೋ ಜನ ಆಲ್ರೆಡಿ ಹೇಳಿದ್ದಾರೆ. ಇನ್ನ ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮಗೆ ತಿಳಿಸಿದ್ದೀನಿ, ಬೈಬಲ್ ಅಲ್ಲಿ ದ ರೆವಲ್ಯೂಷನ್ ಅನ್ನೋ ಬುಕ್ಕಲ್ಲಿ ಕೂಡ ಇದೇ ಇತ್ತು. ರೋಬೋಟ್ಗಳಿಂದ ಇಲ್ಲ ಈ ಬೀಸ್ಟ್ ಅಂತಾನೆ ಕರೆದಿದ್ದಾರೆ ರೋಬೋಟ್ಗಳನ್ನ. ಇಂಥ ರೋಬೋಟ್ಗಳಿಂದ ಮನುಷ್ಯರ ಸಂತತಿ ಅನ್ನೋದು ಹಾಳಾಗುತ್ತೆ. ಒಂದು 3-4 ವರ್ಷಗಳ ಕಾಲ ಈ ರೋಬೋಟ್ಗಳು ಮನುಷ್ಯರನ್ನ ದಾಳಿ ಮಾಡ್ತವೆ, ಅವ್ರನ್ನ ಪೂಜೆ ಮಾಡದೇ ಇದ್ದವ್ರನ್ನ ಅವು ಕೊಲ್ತಾ ಹೋಗ್ತವೆ ಅಂತ ಹೇಳಿದ್ದಾರೆ. ಇಲ್ಲಿ ಮನುಷ್ಯರ ತರ ಇರೋ ರೋಬೋಟ್ಗಳನ್ನು ರೆಡಿ ಮಾಡಿದ್ದಾರೆ. ಅವ್ರಿಗೆ ವೆಪನ್ಸ್ ಅಂತ ಹೇಳ್ಬಿಟ್ಟು ಈ ತರ ಏನಾದ್ರು ಸಿಕ್ಬಿಟ್ರೆ ಇದ್ರ ಕಂಟ್ರೋಲ್ ಅವ್ರು ತಗೊಳ್ತು ಅಂದ್ರೆ AI ಅನ್ನೋದು
ಫ್ಯೂಚರ್ಗೆ ಅಡ್ವಾನ್ಸ್ ಆಗಿ ಜನಕ್ಕೆ ಬಳಕೆ ಆಗುತ್ತೆ, ಜೊತೆಗೆ ಫ್ಯೂಚರ್ನ ನಾಶ ಮಾಡೋದಕ್ಕೆ ಕೂಡ ಈ ಬಳಕೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಸಾಕ್ಷಿ. ಇದೇ ಥರ ಎಷ್ಟೋ ವಿಷಯಗಳಿದೆ ನಿಮ್ಗೆ ತಿಳಿಸುವಂಥದ್ದು. ಆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾನೆ ಇರ್ತೀನಿ, ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಇಂಥ ವಿಷಯಗಳನ್ನ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.